ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಸಹನ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ವಂದನೆಗಳು. ಸೊ ಫಸ್ಟು ಇವತ್ತು ಮೆಂತ್ಯ ಪಲಾವ್ನ ಹೇಗೆ ಮಾಡೋದು ಅಂತ ಫಸ್ಟು ಸ್ಟಾರ್ಟ್ ಮಾಡೋಣ. ಅದು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಫಸ್ಟು ಒಂದು ಜಾರಿಗೆ ತೊಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು ಹಾಗೆ ಜಿಂಜರ್ ಮತ್ತು ಗಾರ್ಲಿಕ್ ಆ್ಯಂಡ್ ಮತ್ತು ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊನ ಹಾಕ್ಕೊಳ್ಳಿ. ಮತ್ತು ಒಂದು 7-8 ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಆ್ಯಡ್ ಮಾಡಿಕೊಂಡು ಫಸ್ಟ್ ಅದನ್ನು ಗ್ರೈಂಡ್ ಮಾಡ್ಕೊಂಬಿಡಿ. ರುಬ್ಬಾದ್ಮೇಲೆ ಆಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಒಂದು ತುಪ್ಪ 1 ಸ್ಪೂನು, ಆಮೇಲೆ ನಾವು ಎಣ್ಣೆ ಹಾಕ್ಕೊಳ್ಳಿ. ಸೊ ಆಯಿಲ್ ಹಾಕೊಂಡಾದ್ಮೇಲೆ ಪಲಾವ್ ಎಲೆ ಮತ್ತು ಸ್ಟಾರ್ಸು ಮತ್ತು ಮರಾಠಿ ಮೊಗ್ಗು ಆಮೇಲೆ ಇದು ಕಲ್ಲು ಅಂತ ಬರುತ್ತೆ ಅದು. ಸೊ ಅದನ್ನೆಲ್ಲ ತಗೊಂಡು ಮತ್ತು ಇದು ಇದೆ. ಸೊ ಅದನ್ನೆಲ್ಲ ತಗೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ. ಸೊ ಬಟ್ ಇದೇನಂತ ಗೊತ್ತಿಲ್ಲ, ಬಟ್ ನಿಮ್ಗೆ ಗೊತ್ತಿರೋ ಲೈಕ್ ಕಮೆಂಟ್ ಮೂಲಕ ತಿಳಿಸಿ ನನಗೂ. ಸೊ ಇದನ್ನು ಫ್ರೈ ಮಾಡ್ಕೊಳ್ಳಿ. ಬಟ್ ಇವನ್ನೆಲ್ಲ ಹಾಕಿ ರುಬ್ಬಿನೂ ಮಾಡ್ಬೋದು. ಅದು ಇನ್ನೊಂದು ದಿವಸ ನಾನು ಮುಂದಿರುವ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಹಾಗೆ ಒಂದು ಸ್ವಲ್ಪ ಕರಿಬೇವು, ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಸೊ ಇದು ಕ್ವಾಂಟಿಟಿ ನಾನು ಇಬ್ರಿಗೆ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಎಕ್ಸ್ಟ್ರಾ ಇನ್ನೊಂದು ಇಬ್ರಿಗೆ ಹಾಕಿ ಡಬಲ್ ಮಾಡಿ ಏನು ಹಾಕ್ಕೊಂಡಿದ್ದೀನೋ ಕ್ವಾಂಟಿಟಿನ ಅದು ಡಬಲ್ ಹಾಕಿ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಸೋಂಪು ಕಾಳು ಹಾಕ್ತಾಯಿದ್ದೀನಿ, ಸೊ ಟೇಸ್ಟ್ಗೋಸ್ಕರ. ಹಾಕಾದ್ಮೇಲೆ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕಸೂರಿ ಮೇಥಿ ಬರುತ್ತೆ, ಅದು ಕಸೂರಿ ಮೇಥಿನ ತೊಗೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಎಲ್ಲರೂ ನಿಮ್ಮ ಕಮೆಂಟ್ ಮೂಲಕ ಏನು ಅಂತ ತಿಳಿಸಿ. ಹಾಗೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಕೈ ಬಂದುಬಿಡುತ್ತೆ. ನೀಟಾಗಿ ಒಂದು 2 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈ ಬಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ನೀಟಾಗಿ ಕೈಯೆಲ್ಲ ಹಸಿ ವಾಸನೆ ಹೋಗೋ ಥರ ನೀಟಾಗಿ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಸೊ ಎಲ್ಲರೂ ಪ್ಲೀಸ್ ನನ್ನ ಚಾನಲ್ನ ಬೆಳೆಸಬೇಕು ನೀವೇ. ಸೊ ಎಲ್ಲರೂ ನೋಡಿ ಅಲ್ಲದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಾನು ಮುಂದೆ ಬರೋವಂಥ ವೀಡಿಯೋಗಳಿಗೆ ಮಾಡಬೇಕು ಅನ್ನೋದನ್ನು ಮೋಟಿವೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಇದು ಮಾಡಿ, ಓಕೆನಾ. ಆಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ, ಅದಾದಮೇಲೆ ಇದನ್ನ ಒಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗೇ ನಿಮಗೆ ಗೊತ್ತಾಗ್ತಾ ಇರುತ್ತೆ ಸ್ಮೆಲ್ ಯಾವ ಥರ ಬರ್ತಾಯಿದೆ ಅಂತ. ಸೊ ಲೈಕ್ ಇಟ್ ವೆರಿ ವೆಲ್. ಸೊ ಅದಾದಮೇಲೆ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಹಸಿ ವಾಸನೆ ಹೋಗೋ ಥರ, ಆಯಿಲ್ ಬೀಳೋ ಥರ ನೀಟಾಗಿ ಮಾಡ್ಕೊಳ್ಳಿ. ಆದರೆ ಇದಕ್ಕೊಂದು ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡೋಣ. ಇವಾಗ ಒಂದು ಟೊಮೊಟೊನ ಹಾಕ್ಕೊಳ್ಳಿ. ಯಾಕಂದ್ರೆ ನಾನು ಮುಂಚೆ ಟೊಮೊಟೊ ಹಾಕ್ಕೊಳ್ಳಿಲ್ಲ ಅಂದರೆ ಅದೊಂದು ಸ್ವಲ್ಪ ನೀರು ಫುಲ್ಲು ಇದಾಗುತ್ತೆ ಅನ್ನೋಕ್ಕೋಸ್ಕರ ನಾನು ಹಾಕ್ಕೊಳ್ಳಿಲ್ಲ ಅಷ್ಟೇ. ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಮುಂಚೆನೇ ಹಾಕ್ಕೊಳ್ಳಿ. ನೀಟಾಗಿ ಆಮೇಲೆ ಹಸಿ ಬಟಾಣಿ ಸಿಗುತ್ತೆ, ಸೊ ಬೇಕಾದ್ರೆ ಹಾಕ್ಕೊಳ್ಳಿ, ಆಪ್ಷನ್. ಇಲ್ಲಾಂದರೆ ಒಣಕಾಳನ್ನೇ ನೀವು ಓವರ್ ನೈಟ್ ನೆನೆಸಿ ಆಮೇಲೆ ಹಾಕ್ಕೊಳ್ಳಿ, ಮಾರ್ನಿಂಗ್ ಮಾಡೋ ಥರ ಇದ್ದರೆ. ಸೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ನೋಡಿ, ಅವೆಲ್ಲ ಆಯಿಲ್ ಕಂಟೆಂಟ್ ಎಲ್ಲ ಬಿಡ್ತಾ ಇದೆ. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಚಿಲ್ಲಿ ಪೌಡರು, ಬಟ್ ಅವೆಲ್ಲ ಸ್ಪೈಸಸ್ ಹಾಕಿದ್ರೇ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನೀವು ಹಾಕ್ಕೊಳ್ಳಿ. ಮತ್ತು ಚಿಲ್ಲಿ ಪೌಡರ್ ಎಲ್ಲ ಹಾಕಿ ನೀಟಾಗಿ ಎಣ್ಣೆ ಬಿಡೋ ಥರ ಮಾಡ್ಕೊಳ್ಳಿ. ನೋಡಿ ಆವಾಗಲೇ ನೀಟಾಗಿ ನಾನು ಮಾಡಿರೋದು ಅವೆಲ್ಲ ಆಯಿಲ್ ಆಗಿದೆ. ಸೊ ರೈಸ್ 1 ಲೋಟ ಅಕ್ಕಿ ಹಾಕ್ಕೊಂಡಿದ್ದೆ ನಾನು. ನೀವು 1 ಲೋಟ ಅಕ್ಕಿ ಹಾಕ್ಕೊಂಡು ಅದಕ್ಕೆ 2 ಲೋಟ ನೀರು ಹಾಕ್ಕೊಳ್ಳಿ. ನೀವು 2 ಲೋಟ ಅಕ್ಕಿ ಹಾಕ್ಕೊಂಡು 4 ಲೋಟ ನೀರು ಆ ಥರ ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೊಳ್ಳಿ. ನೀಟಾಗಿ ಇದೇ ಥರ ಮಿಕ್ಸ್ ಮಾಡ್ಕೊಬೋದು. ಬಟ್ ಆಮೇಲೆ ನೀರು ಹಾಕಿ ಮತ್ತು ಫುಲ್ ಕುದಿ ಬಂದಾಗ ಅಕ್ಕಿ ಹಾಕಿದ್ರೆ ಫುಲ್ ಮಿಕ್ಸ್ ಅಪ್ ಆಗುತ್ತೆ. ಬಟ್ ನಾನು ಅರ್ಜೆಂಟ್ ಬೇಗ ಕುಕ್ಕಾಗಲಿ ಅಂದ್ಬಿಟ್ಟು ಸೊ ಒಂದು ಸತಿ ಅಕ್ಕಿನ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ನೀರನ್ನ ವಾಟರ್ನ ಆ್ಯಡ್ ಮಾಡಿ. ಆಮೇಲೆ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಟೇಸ್ಟ್ ಯಾವ ಥರ ಬೇಕು ಉಪ್ಪು ಆ ಥರ ಹಾಕ್ಕೊಳ್ಳಿ. ಆಮೇಲೆ ಒಂದು ಸತಿ ನೀಟಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು 2 ವಿಷಲ್ ಮಾಡಿಸಿ ಸಾಕು. 2 ವಿಷಲು ಸಾಕು. ಸೊ ನೋಡಿ ಇವಾಗ ನಾನು ಕುಕ್ಕರನ್ನು ಓಪನ್ ಮಾಡ್ತಾಯಿದ್ದೀನಿ, ಯಾವ ಥರ ಇರುತ್ತೆ ಅಂತ ಲೆಟ್ ಸಿ. ಸೊ ವಾವ್, ವೆರಿ
ಸ್ಪೈಸಿಯಾಗಿ ಕಾಣ್ತಾ ಇದೆ. ಸೊ ನೋಡಿ ಬಿಸಿ ಎಲ್ಲ ಹಾಗೇ ಇದೆ ನೋಡಿ, ಮಸಾಲೆ ಎಲ್ಲ ಮೇಲೆ ಬಂದುಬಿಟ್ಟಿದೆ. ಸೊ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಆಗುತ್ತೆ. ಇಷ್ಟು ನೋಡಿದ್ರೇ ಆ ಥರ ಅನಿಸ್ತಾ ಇದೆಯಲ್ಲ, ಬಾಯಲ್ಲಿ ನೀರು ಬರ್ತಾಯಿದೆ, ತಿನ್ನಬೇಕು ಅಂತ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಇದೆಯಲ್ಲ. ಸೊ ಪ್ಲೀಸ್ ನೀವು ಅದಕ್ಕೆ ಮಾಡ್ಕೊಂಡು